ಎಲ್ರಿಗೂ ಪ್ರೇಮಿಗಳ ದಿನಾಚರಣೆ ಶುಭಾಶಯಗಳು. ಮೇಲಿನ ವ್ಯಾಲೆಂಟೈನ್ಸ್ ಡೇ ಥರನೇ ಪ್ರೀತಿ ಹಿಂದೆ ಓಡಬೇಡಿ, ಬಂದ್ರೆ ಅದನ್ನ ತುಂಬಾ ಚೆನ್ನಾಗಿ ಇಟ್ಕೊಳ್ಳಿ. ಲವ್ ಮಾಡೋಕ್ಕಿಂತ ಮುಂಚೆನೇ ಯೋಚನೆ ಮಾಡಿ, ಏನೇ ಡೌಟ್ಸ್ ಇದ್ರು ಕ್ವಶನ್ ಇಲ್ಲ. ಲವ್ ಮಾಡಾದ್ಮೇಲೆ ಡೌಟ್ಸ್ ಇಟ್ಕೊಂಡು ಲವ್ನ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು, ಅದನ್ನ ಕೊನೆವರೆಗೂ ಉಳಿಸ್ಕೋಬೇಕು. ದಾವಣಗೆರೆ ಅಂದ್ರೆ ಎಲ್ಲಿ ಮನೆ? ನಾವು ಒಂದು 3 ಜನ ಹುಡುಗರಿಗೆ ಗೊತ್ತಾಗ್ಲಿ. ಅಯ್ಯಯ್ಯೋ ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಇಂಚಿರಾ ಭರದ್ರಾಜ್. ಇವತ್ತು ನಾನು ಶೇರ್ ಮಾಡ್ತಾ ಇರೋದು ಉದಯ ಟಿವಿಯ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅನುಪಲ್ವಿ ಧಾರಾವಾಹಿ ಹಾಗೂ ರಾಧಿಕಾ ಧಾರಾವಾಹಿಯ ವೀಕ್ಷಕರ ಮೀಟಪ್ ಶೂಟ್ನ ಬಗ್ಗೆ. ಸೊ ಶೂಟ್ ಶುರು ಮಾಡೋದಕ್ಕೆ ಮುಂಚೆ ಸ್ವಲ್ಪ ಸಮಯ ಆಯಿತು, ಹಾಗಾಗಿ ಒಂದು ಚಿಕ್ಕದಾಗಿ ಚಿಟ್ ಚಾಟ್ನ ಮಾಡೋಣ ಅಂದ್ಕೊಂಡೆ. ಸೊ ಪ್ರೀತಿ, ಬಾಂಧವ್ಯ, ಸಂಬಂಧಗಳ ಬಗ್ಗೆ ಚಿಕ್ಕದಾಗಿ ಒಂದು ಮಾತುಕತೆ. ರಾಧಿಕಾ ಧಾರಾವಾಹಿಯ ತೇಜಸ್ವಿನಿ, ವಿರಾಟ್ ಅವರು ಹಾಗೆ ಅನುಪಲ್ವಿ ಧಾರಾವಾಹಿಯ ದರ್ಶಕ್ ಅವರು ಮತ್ತು ಅನುಷಾ ಅವರು ಆ್ಯಂಡ್ ನಮ್ಮ ಟೀಮ್ನ ಜೊತೆ. ಸದ್ಯಕ್ಕೆ ರೆಡಿ ಆಗಿದ್ದೀವಿ ಶೋ ನಡೆಸ್ಕೊಡೋದಕ್ಕೆ, ಬಟ್ ಇನ್ನೂ ಶೋ ಸ್ಟಾರ್ಟ್ ಮಾಡಿಲ್ಲ. ಇಲ್ಲಿ ಕೂತಿದ್ದೀವಿ. ನಮ್ಮ ಕೋ ಆ್ಯಂಕರ್ ಮಿಲಿಂದ್ ಅವ್ರು ಇದ್ದಾರೆ ನೋಡಿ. ವಿಶ್ ಮಾಡಿ ವ್ಯಾಲೆಂಟೈನ್ಸ್ ಡೇಗೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಒಂದು ಕಿವಿ ಮಾತು ಹೇಳಬೇಕು, ವ್ಯಾಲೆಂಟೈನ್ಸ್ ಡೇ ದಿವಸ ಯಾರನ್ನು ಫೋರ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಸಿಕ್ಕರೆ ಬಾಚ್ಕೊಳ್ಳಿ, ಇಲ್ಲ ಬೇರೆ ಟ್ರೈ ಮಾಡಿ ಅಷ್ಟೇ. ಎಂಥ ಕಿವಿ ಮಾತು ಕೊಟ್ಟರು ನೋಡಿ. ನಾನು ಇರೋ ಕ್ವೆಶನ್ ಕೇಳೋಣ ಅಂತಿದ್ದೆ, ಅಷ್ಟರಲ್ಲಿ ಅವರೇ ಹೇಳ್ಬಿಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ನಮ್ಮ ಉದಯ ಟಿ ವಿಯಲ್ಲಿ ಬರ್ತಾ ಇರುವಂಥ ಅನುಪಲ್ವಿ ಧಾರಾವಾಹಿಯ ಲೀಡ್ ಅನುಷಾ ಅವರಿದ್ದಾರೆ, ಅವರನ್ನು ಮಾತಾಡ್ಸೋಣ ಬನ್ನಿ. ಸೊ ಹಾಯ್ ಅನುಷಾ ಅವರೇ. ವೆಲ್, ನೈಸ್ ಕಾಂಬಿನೇಷನ್ ಆ್ಯಕ್ಚುಲಿ, ಪಿಂಕ್ ವಿತ್ ರೆಡ್. ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದೀರಾ. ಈಗ ನಮ್ಮ ವೀಕ್ಷಕರಿಗೆ ನೀವು ವಿಶ್ ಮಾಡಬೇಕು. ಆ್ಯಂಡ್ ಆಲ್ಸೋ ಅನುಪಲ್ವಿ ಧಾರಾವಾಹಿ ಬಗ್ಗೆ ಕೂಡ ಹೇಳಿ. ಅನುಪಲ್ವಿ ಧಾರಾವಾಹಿ ಬಂದು ಫೆಬ್ರವರಿ 17 ರಾತ್ರಿ 9:30 9:30ಕ್ಕೆ ಟೆಲಿಕಾಸ್ಟ್ ಶುರುವಾಗ್ತಾ ಇದೆ. ಸೊ ನೋಡಿ, ಬ್ಲೆಸ್ ಮಾಡಿ. ಆ್ಯಂಡ್ ಒಂದ್ಸಲ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಲ್ರಿಗೂ. ನಿಮ್ಮ ಲವ್ ಆಫ್ ಲೈಫ್ ಬಗ್ಗೆ ಹೇಳಿ. ಯಾರ ಬಗ್ಗೆ? ಝೀರೋ ನಾಲೆಜ್ ಅಬೌಟ್ ಲವ್ ಲೈಫ್ ಬಗ್ಗೆ. ನನಗೆ ಅದಕ್ಕೆ ಟೈಮ್ ಇಲ್ಲ ರೈಟ್ ನಾವು. ಆ್ಯಂಡ್ ಆ್ಯಕ್ಚುಲಿ ಅವ್ರು ಹೇಳಿದ್ದು ಚೆನ್ನಾಗಿತ್ತು. ಓಕೆ, ಪ್ರೀತಿ ಹಿಂದೆ ಓಡಬೇಡಿ, ಬಂದರೆ ಅದನ್ನ ತುಂಬ ಚೆನ್ನಾಗಿ ಇಟ್ಕೊಳ್ಳಿ. ವೆರಿ ವೆಲ್ ಸೆಡ್. ಆ್ಯಕ್ಚುಲಿ ಪ್ರೀತಿ ಅಂದಿದ ತಕ್ಷಣ ನನಗೆ ಬೇಸಿಕಲಿ ನೆನಪಾಗುತ್ತೆ ತಾಯಿ ಪ್ರೀತಿ. ಓಕೆನಾ? ಅಮ್ಮ ಅನ್ನೋದು ಒಂದು ದೊಡ್ಡ ಶಕ್ತಿ. ಓಕೆ, ಅದಕ್ಕಿಂತ ಮೀರಿದಂಥ ಪ್ರೀತಿ ಯಾರಿಂದನೂ ನಮಗೆ ಸಿಗೋಕ್ಕೆ ಚಾನ್ಸ್ ಇಲ್ಲ. ಸೊ ನಿಮ್ಮ ತಾಯಿ ಬಗ್ಗೆ ಹೇಳಿ. ನನ್ನ ಬ್ಯಾಕ್ ಬೋನ್ ಅಂತ ಹೇಳ್ಬೋದು. ಆ್ಯಸ್ ಯೂಶ್ವಲ್ ಎಲ್ಲ ಹೆಣ್ಮಕ್ಳಿಗೂ ಅದೇ ಥರ, ಬಟ್ ನನಗೆ ಸ್ವಲ್ಪ ಜಾಸ್ತಿ. ನನ್ನ ಲೈಫಲ್ಲಿ ತುಂಬ ಅಪ್ ಆ್ಯಂಡ್ ಡೌನ್ಸ್ ಎಲ್ಲ ಇದ್ದಾಗ ನನ್ನ ತಾಯಿ ಜೊತೆ ನನ್ನ ತಂಗಿನೂ ನನಗೆ ತುಂಬ ಸಪೋರ್ಟಿವ್. ಸೊ ಈ ವ್ಯಾಲೆಂಟೈನ್ಸ್ ಡೇನ ಅವ್ರಿಗೆ ಸಮರ್ಪಿಸೋಣ. ಇಟ್ಸ್ ಗುಡ್ ಥಾಟ್ ಅಲ್ಲ. ಸರ್, ಆಗಲೇ ಹೇಳಿದಾಗೆ ಅನುಷಾ ಅವ್ರನ್ನ ಮಾತಾಡಿದ್ರೆ. ಆ್ಯಂಡ್ ಈ ನಮ್ಮ ಉದಯ ಟಿ ವಿ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಪ್ರೋಗ್ರಾಮ್ಗೆ ನಮ್ಮ ಜೊತೆ ಆಗಿರೋದು ರಾಧಿಕಾ ಮತ್ತು ಚಿರು ಅವರು, ತೇಜಸ್ವಿನಿ ಮತ್ತು ವಿರಾಟ್ ಅವರು. ಹಾಯ್. ಹಲೋ. ಫಸ್ಟ್ ಆಫ್ ಆಲ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ದ ಸೇಮ್. ಇದ್ರೆ ಇಲ್ಲ ಅಂದ್ಬಿಡು. ಸೊ ಇವಾಗ ನಾನು ವಿಡಿಯೋಲ್ಲೇ ಹೇಳಬೇಕು ಅಂತನಾ? ಅದು ಇದ್ರೆ ಹೇಳ್ಬಿಡಿ, ಗೊತ್ತಾಗ್ಬಿಡ್ಲಿ. ನಾವು ಕಪ್ಪಲ್ಲೇ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ಬೇಕಂತ ಏನಿಲ್ವಲ್ಲ, ಸೆಲೆಬ್ರೇಟ್ ಮಾಡ್ಬೋದು. ಕರೆಕ್ಟ್. ಸೊ ಈಗ ನಮ್ಮ ವಿರಾಟ್ ಅವರು ಮತ್ತು ತೇಜಸ್ವಿನಿ ಅವರು ರಿಯಲ್ ಲೈಫ್ ಕಪಲ್ ಅಂತ ನನಗೂ ಇವತ್ತೇ ಗೊತ್ತಾಗಿದ್ದು. ಸೊ ನಿಮ್ಮ ಲವ್ ಬಗ್ಗೆ ನಿಮ್ಮ ಪರ್ಸೆಪ್ಷನ್ನ ಹೇಳಿ. ಲವ್ ಬಗ್ಗೆ ನನಗಿರೋ ಪರ್ಸೆಪ್ಷನ್ ಅಂದರೆ ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್. ಲವ್ ಆಗೋದು ಇಟ್ಸ್ ಈಸಿ, ಬಟ್ ಲವ್ನ ನಾವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕು, ಅದನ್ನು ಕೊನೆವರೆಗೂ ಉಳಿಸ್ಕೋಬೇಕು. ಅದಿರೋದು ಇಟ್ ಈಸ್ ವೆರಿ ಚಾಲೆಂಜಿಂಗ್. ಎಲ್ಲ ಲವರ್ಸ್ ಯಾರ್ಯಾರು ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡ್ಕೊಂಡಿದ್ರು ಖುಷಿಯಾಗಿ, ಅವರೆಲ್ಲರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಆ್ಯಂಡ್ ಲವ್ ಮಾಡಬೇಕು, ಹುಡುಗಿರಿಗೆ ಪ್ರಪೋಸ್ ಮಾಡಬೇಕು ಅಥವಾ ಹುಡುಗನಿಗೆ ಪ್ರಪೋಸ್ ಮಾಡಬೇಕು ಅಂತವ್ರಿಗೆ ಆಲ್ ದ ಬೆಸ್ಟ್. ಸೊ ಲವ್ ಇಸ್ ಅ ವೆರಿ ಬ್ಯೂಟಿಫುಲ್ ಫೀಲಿಂಗ್. ಎಂಜಾಯ್ ಮಾಡಿ. ಆ್ಯಂಡ್ ನಿಮ್ಮ ಲವರ್ಸ್ ಯಾರ್ಯಾರು ಇದ್ದೀರೋ ನಿಮ್ಮ ಪಾರ್ಟ್ನರ್ಸ್ಗೆ ರೆಸ್ಪೆಕ್ಟ್ ಮಾಡಿ. ಮ್ಯೂಚುವಲ್ ರೆಸ್ಪೆಕ್ಟ್ ಇರಬೇಕು, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಆ್ಯಂಡ್ ನಾವು ಇಂಟರ್ವ್ಯೂ ಮಾತಾಡ್ಕೊಂಡು ಹಾಗೆ ಕಮ್ಯುನಿಕೇಷನ್ ಇರಬೇಕು. ಸೊ ಎಲ್ಲರೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ಪ್ರೀತಿ. ಕೊನೆವರೆಗೂ ಉಳಿಸ್ಕೊಂಡು ಹೋಗಿ. ಲವ್ ಆಗೋದು ತುಂಬ ಕಷ್ಟ. ಜೆನ್ಯೂನ್ ಲವ್ ಆಗೋದು ತುಂಬ ಕಷ್ಟ. ಆದಮೇಲೆ ಅದನ್ನು ಉಳಿಸ್ಕೊಂಡು ಹೋಗಿ. ಎಲ್ಲ ಇವ್ರು ಹೇಳಿದ್ದಾರೆ, ಕಾಪಿ ಕ್ಯಾಟ್. ನಮ್ಮದು ದಾವಣಗೆರೆ, ವಿರಾಟ್ ಅವ್ರದ್ದು ದಾವಣಗೆರೆ ಈಗ ಗೊತ್ತಾಯಿತು. ಸೊ ಬೆಂಡೆ ನಗರಿ ದಾವಣಗೆರೆಯವರು. ಹೀಗೆ
ಹೊರಗಡೆ ಈವೆಂಟ್ಸ್ ಹೋದಾಗ ಶೂಟ್ಸ್ ಹೋದಾಗ ತುಂಬ ಜನ ದಾವಣಗೆರೆಯವ್ರು ಸಿಗ್ತಾ ಇದ್ದಾರೆ, ಖುಷಿ ಆಗುತ್ತೆ. ಎಸ್, ಈಗ ವಿರಾಟ್ ಅವರು ವ್ಯಾಲೆಂಟೈನ್ಸ್ ಡೇಗೆ ವಿಶ್ ಮಾಡಿ ವೀಕ್ಷಕರಿಗೆ, ಆ್ಯಂಡ್ ಆಲ್ಸೋ ಲವ್ ಬಗ್ಗೆ ನಿಮ್ಮ ಪರ್ಸೆಪ್ಷನ್. ಎಲ್ರಿಗೂ ಪ್ರೇಮಿಗಳ ದಿನಾಚರಣೆ ಶುಭಾಶಯಗಳು. ಫಸ್ಟು ಪ್ರೀತಿ ಮಾಡ್ತಾ ಇದ್ದೀರಾ, ಕೊನೆ ತನಕ ಮಾಡ್ತಾನೆ ಇರಿ, ಅದಕ್ಕೆ ಯಾವತ್ತೂ ಬ್ರೇಕ್ ಹಾಕ್ಬಿಡಿ. ನಂಬಿಕೆ ಇರಲಿ, ಮ್ಯೂಚುವಲ್ ರೆಸ್ಪೆಕ್ಟ್ ಇರಲಿ, ಕಮ್ಯುನಿಕೇಷನ್ ಇರಲಿ, ಹೇಳ್ದಂಗೆ ಸೇಮ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಲಿ. ಆಮೇಲೆ ಒಬ್ರನ್ನೊಬ್ರು ಫಸ್ಟ್ ರೆಸ್ಪೆಕ್ಟ್ ಮಾಡಿ. ಎಲ್ಲಾದರೂ ಇರಲಿ, ಅವ್ರು ಹೆಂಗಾದರೂ ಇರಲಿ, ಲವ್ ಮಾಡೋಕ್ಕಿಂತ ಮುಂಚೆನೇ ಯೋಚನೆ ಮಾಡಿ. ಏನೇ ಡೌಟ್ಸ್ ಇದ್ರೂ ಕ್ವಶನ್ ಇಲ್ಲ. ಲವ್ ಮಾಡಾದ್ಮೇಲೆ ಡೌಟ್ಸ್ ಇರ್ಬೋದು, ಹೋಗ್ತಾ ಇರಿ ಫೋನಲ್ಲಿ, ಚೆನ್ನಾಗಿರೋದು. ನಿಮ್ಮೆಲ್ಲರ ಆಶೀರ್ವಾದ ಹಂಗೆ ಇರಲಿ ನಮ್ಮ ಜೋಡಿ ಮೇಲೂ, ಅವಾಗ ನಮ್ಮ ಜೋಡಿನೂ ಚೆನ್ನಾಗಿರಲಿ ಅಂತ ನಾನು ಬೇಡ್ಕೊತೀನಿ. ಅಫ್ಕೋರ್ಸ್ ರೀಲ್ ಪೇರ್ ಆ್ಯಂಡ್ ರಿಯಲ್ ಪೇರ್ ಕೂಡ ನೀವು ಯಾವಾಗಲೂ ಹೀಗೆ ಹ್ಯಾಪಿಯಾಗಿರಿ, ಆ್ಯಂಡ್ ವಿ ಲವ್ ಯುವರ್ ಪೇರ್. ದಾವಣಗೆರೆ ಅಂದ್ರೆ ಎಲ್ಲಿ ಮನೆ? ನಾವು ಒಂದು 3 ಜನ ಹುಡುಗರಿಗೆ ಗೊತ್ತಾಗಲಿ. ಅಯ್ಯಯ್ಯೋ, ನಮ್ಮದು ಆ್ಯಕ್ಚುಲಿ VIT ಕಾಲೇಜ್ ಸುತ್ತಮುತ್ತ. ನಮ್ಮ ಹಳೆ ಆಟ ಇಲ್ಲೇ, ಅಲ್ಲೇ ಡಿಪ್ಲೊಮಾ. ಓ ಹೌದಾ? ನಾನು ಅಲ್ಲೇ ಹೋಗಿದ್ದು. ನಮ್ಮ ಬ್ಯಾಚ್ ಎಲ್ಲ ರೌಂಡ್ ಹೊಡಿತಾ ಇರ್ತಾರೆ, ಇವಾಗ ನೋಡಿರ್ತಾರೆ. ಈಗ ವ್ಯಾಲೆಂಟೈನ್ಸ್ ಡೇ ಹತ್ರ ಬಂತು, ಆ್ಯಪ್ ಬಿಡಿ ಫುಲ್ಲು ಬುಕ್ಕಿಂಗು, ಯಾರು ಖಾಲಿ ಇದ್ರೆ ನೋಡ್ರಪ್ಪ. ದರ್ಶಕ್ ಅವ್ರು ನಮ್ಮ ಜೊತೆ ಇದ್ದಾರೆ. ಸೊ ಪ್ರತಿದಿನ ನಮಗೆ ವ್ಯಾಲೆಂಟೈನ್ಸ್ ಡೇ. ಈಗಂತೂ ಶೂಟ್ ಎಲ್ಲ ನೋಡಿದ್ರಿ, ನಾನು ಹೇಗೆ ಹೋಸ್ಟ್ ಮಾಡಿದೆ? ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಹೋಸ್ಟ್ ಮಾಡಿಕೊಟ್ರಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಅದು ಬಾಡಿ ಕಾಲ್ ಅದು ಹೋಲ್ ಟೀಮ್ ವ್ಯಾಲೆಂಟೈನ್ಸ್ ಟೀಮ್ ಚೆನ್ನಾಗಿತ್ತು. ನಿಮ್ಮ ಕ್ವಶನ್ಸ್ ಇಂಟ್ರಾಕ್ಷನ್ ಎಲ್ಲ ಚೆನ್ನಾಗಿತ್ತು, ಪಬ್ಲಿಕ್ ಇಂಟ್ರಾಕ್ಷನ್ ಎಸ್ಪೆಷಲಿ ಚೆನ್ನಾಗಿತ್ತು. ಸೊ ನಮ್ಮ ಪ್ರೋಮೋ ಬಗ್ಗೆ ಪಾಸಿಟಿವ್ ಕಮೆಂಟ್ಸ್ ಬಂದು ಖುಷಿ ಆಯಿತು. ಸೊ ಇಟ್ಸ್ ಸೋ ಫಾರ್ ಸೊ ಗುಡ್. ಎಸ್, ಆ್ಯಂಡ್ ಅನುಪಲ್ಲವಿ ಸಕ್ಸಸ್ ಕಾಣಲಿ ಅಂತ ಹಾರೈಸ್ತೀನಿ ನಾನು ಕೂಡ. ಆ್ಯಂಡ್ ಈಗ ನೋಡೋದಾದರೆ ಅಟ್ ಪ್ರೆಸೆಂಟ್ ಹಣ, ಆಸ್ತಿ, ಅಂತಸ್ತು ತುಂಬ ವಿ ಆರ್ ಲೈಕ್ ರನ್ನಿಂಗ್ ಅರೌಂಡ್ ಅದು ಇದು ಅಂತ ಎವ್ರಿ ಡೇ. ಪ್ರೀತಿ, ಬಾಂಧವ್ಯ, ಸಂಬಂಧಗಳು ಇದ್ರ ಬಗ್ಗೆ ಸ್ವಲ್ಪ ಪ್ರಾಮುಖ್ಯತೆ ಕೊಡೋದು ಕಡಿಮೆ ಆಗ್ತಿದೆ. ಸೊ ಇದ್ರ ಬಗ್ಗೆ ಏನಾದರೂ ನೀವು ಹೇಳೋದಾದರೆ ಏನು ಹೇಳ್ತೀರಾ? ತುಂಬ ಸಿಂಪಲಾಗಿ ಹೇಳಬೇಕು ಅಂತಂದರೆ, ನಮ್ಮೆಲ್ಲರದ್ದು ಬಿಗಿನಿಂಗ್ ಗೊತ್ತಿರಲ್ಲ, ಹೇಗೆ ಬರ್ತೀವಿ, ಯಾತಕ್ಕೆ ಬರ್ತೀವಿ. ಬಂದಾಗ ಒಂದು ಪರ್ಪಸ್ ಅಂತ ಅಂದ್ಕೊಂಡು ಒಂದಷ್ಟು ದಿನ ಬಾಳಿ ಬದುಕ್ತೀವಿ. ಕೊನೆಗೆ ಎಂಡ್ ಅನ್ನೋದು ಪ್ರತಿಯೊಬ್ಬರಿಗೂ ಸಿಮಿಲರ್ ಆಗಿರುತ್ತೆ. ಹೊತ್ಕೊಂಡು ಹೋಗುವಂಥದ್ದು ಏನೂ ಇರೋದಿಲ್ಲ ಇಲ್ಲಿ. ಸೊ ಆದಷ್ಟು ಸಾಧ್ಯವಾದಷ್ಟು ಪ್ರೀತಿ ಮಾಡಿ, ವಾಪಸ್ ಹಬ್ಬ ಅಂದರೆ ಅದೇ ಪ್ರೀತಿನೇ ವಾಪಸ್ ಸಿಗುತ್ತೆ. ಸೊ ಆ ಪ್ರೀತಿನ ಕೊಡಿ. ಹಣ ಇರುತ್ತೆ, ದಿನ ಹೋಗುತ್ತೆ. ಸೊ ಆ ಪ್ರೀತಿ, ನೀವೇನು ಪ್ರೀತಿ ಗಳಿಸಿರ್ತೀರಾ, ಜನಗಳೇನು ಗಳಿಸಿರ್ತೀರ, ಅಟ್ಲೀಸ್ಟ್ ಕೊನೆವರೆಗೂ ಇರ್ತಾರೆ ನಿಮ್ಮ ಜೊತೆ, ನಿಮ್ಗೆ ಆಗ್ತಾರೆ ಅಂತ ಹೇಳೋದು ಸರ್. ಆಲ್ ದಿ ವೆರಿ ಬೆಸ್ಟ್. ಅನುಪಲ್ಲವಿ ಸೂಪರ್ ಸಕ್ಸಸ್ ಕಾಣಲಿ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಬಸವರಾಜ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ವಿಶ್ ಮಾಡಿ ವ್ಯಾಲೆಂಟೈನ್ಸ್ ಡೇಗೆ. ಹಾಯ್, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಯಾರು ನೆನಪಾಗ್ತಾರೆ ಸರ್ ನಿಮಗೆ ವ್ಯಾಲೆಂಟೈನ್ಸ್ ಡೇ ಅಂದಿದ ತಕ್ಷಣ? ಇವಾಗ ಯಾರಿಲ್ಲ. ಓಕೆ, ನಿಮ್ಮ ತಾಯಿ ಬಗ್ಗೆ ಹೇಳಿ. ಸೊ ನನಗೆ ಬೇಸಿಕಲಿ ಪ್ರೀತಿ ಅಂದಿದ ತಕ್ಷಣ ಫಸ್ಟ್ ದೊಡ್ಡ ಶಕ್ತಿ ತಾಯಿ ಬಗ್ಗೆ ಹೇಳಿ. ತಾಯಿ ಅಂದರೆ ಅದಕ್ಕೆ ಎಷ್ಟು ಹೇಳಿದ್ರು ಕಡಿಮೆನೆ. ಅಮ್ಮ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಸೊ ನಮ್ಮ ಉದಯ ಟಿವಿ ಡಿಜಿಟಲ್ ಟೀಮಿಂದ ಸಚಿನ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ಹಾಯ್, ವ್ಯಾಲೆಂಟೈನ್ಸ್ ಡೇಗೆ ಯಾರು ಫಸ್ಟ್ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಮೇಡಮ್, ವ್ಯಾಲೆಂಟೈನ್ಸ್ ಡೇಗೆ ನಾನು ಫಸ್ಟ್ ನನ್ನ ವೈಫಿಗೆ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ವೈಫ್ ಹೆಸರು ಹೇಳಿ ಸರ್. ಕೀರ್ತನ ಅಂತ. ಓಕೆ, ಸೊ ಪ್ರೀತಿ ಮಾಡೋರಿಗೆ ನಿಮ್ಮ ಕಡೆಯಿಂದ ಏನು ಮೆಸೇಜ್ ಕೊಡ್ತೀರಾ ಹೇಳಿ? ಪ್ರೀತಿ ಮಾಡಿದ್ರೆ ಸ್ವಲ್ಪ ಸೀರಿಯಸ್ ಆಗಿ ಪ್ರೀತಿ ಮಾಡಿ, ಟೈಮ್ ಪಾಸಿಗೆ ಪ್ರೀತಿ ಮಾಡಬೇಡಿ. ಸ್ವಲ್ಪ ರೆಸ್ಪಾನ್ಸಿಬಲ್ ಇರಲಿ. ಅವ್ರ ಬಗ್ಗೆನೇ ಯೋಚನೆ ಮಾಡಬೇಕು, ನಾವು ನಮ್ಮ ಬಗ್ಗೆನೇ ಯೋಚನೆ ಮಾಡಬೇಕು. ಪ್ರೀತಿ ಒಂದೇ ಅಲ್ಲ, ಎಲ್ಲ ಜೀವನನೂ ಮುಖ್ಯ. ಜೊತೆಗೆ ಪ್ರೀತಿ ಮಾಡಿದ್ರೆ ಅದನ್ನು ಮದುವೆ ಆಗೋವರೆಗೂ ತೊಗೊಂಡೋಗಿ ಅಂತ ನಾನೊಂದು ಸಂದೇಶ ಕೊಡ್ತೀನಿ ಅಷ್ಟೇ. ಕರೆಕ್ಟಾಗಿ ಹೇಳಿದ್ರಿ. ಈಗಿನ ಜನ್ರೇಷನ್ಗೆ ಬೇಕಾಗಿರೋ ಮೋಸ್ಟ್ ಇಂಪಾರ್ಟೆಂಟ್ ಮೆಸೇಜ್ ಇದು. ಸೊ ಇಲ್ಲಿ ನೋಡಿ, ನಮ್ಮ ದೇವರು, ಕ್ಯಾಮ್ರಾನೇ ನಮಗೆ ದೇವ್ರು ಇದ್ದಂಗೆ, ನಮಗೆ ಆ್ಯಂಕರ್ಸ್ಗೆ, ಆರ್ಟಿಸ್ಟ್ಗೆ ಎಲ್ಲ. ಸೊ ಕ್ಯಾಮ್ರಾ ಜೊತೆ ನಮ್ಮ ಜೊತೆ ಸಿದ್ದು ಸರ್ ಕೂಡ ಇದ್ದಾರೆ, ಸಿದ್ದರಾಜು ಸರ್. ಸರ್ ಹಾಯ್. ಹಾಯ್. ಸೊ ವ್ಯಾಲೆಂಟೈನ್ಸ್ ಡೇಗೆ ವಿಶ್ ಮಾಡಿಬಿಡಿ ಮೊದಲು ನಮ್ಮ ವೀಕ್ಷಕರಿಗೆ. ವೀಕ್ಷಕರಿಗೆಲ್ಲರಿಗೂ ವ್ಯಾಲೆಂಟೈನ್ಸ್, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಓಕೆ, ಆ್ಯಂಡ್ ಯಾರಿಗೆ ವ್ಯಾಲೆಂಟೈನ್ಸ್ ಡೇ ವಿಶಸ್ ನಿಮ್ಮ ಕಡೆಯಿಂದ? ನನ್ನ ಕಡೆ ವ್ಯಾಲೆಂಟೈನ್ಸ್ ಡೇ ಅಂದರೆ ನಮ್ಮ ಅಮ್ಮಗೆ ಇಷ್ಟ ಸಾಕಾಗಲ್ಲ. ಇದು ದೇವರು, ನಾವು ದೇವ್ರು ನೋಡ್ತೀವೆಲ್ಲ ಗೊತ್ತಿಲ್ಲ, ನಮ್ಮ ಕಣ್ಣಿಂದ ಕಾಣ್ತೀವಿ ದೇವರು ಅಂತಂದ್ರೆ ಅಮ್ಮನಿಗೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಮ್ಮ. ಐ ಲವ್ ಯು ಮಾ. ಐ ಆಮ್ ಸೂಪರ್ ಅಬ್ಸೆಸ್ಡ್ ವಿತ್ ಮಿರರ್. ಸೊ ಎಲ್ಲೇ ಹೋದರೂ ಈ ಒಂದು ಮಿರರ್ ಶಾಟ್ ಮಾತ್ರ ನಾನು ಮರೆಯೋದೇ ಇಲ್ಲ. ಐ ಕೀಪ್ ಡೂಯಿಂಗ್ ದಿಸ್ ಆಫನ್. ಆ್ಯಂಡ್ ಈ ಕಾಸ್ಟ್ಯೂಮ್ ಅಂತೂ ಸಖತ್ ಇಷ್ಟ ಆಯಿತು. ಸಚ್ ಅ ಬ್ಯೂಟಿಫುಲ್ ಕಲರ್ ಫ್ರಮ್ ಕ್ಲಿಕ್ ಡಿಸೈನರ್ ಸ್ಟುಡಿಯೋ. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ. ಮತ್ತೆ ನನ್ನ ಮಿನಿ ವ್ಲಾಗಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.